ಹಲೋ ಶಕುಂತಲಾ, ಏನ್ ಮಾಡ್ತಿದೀಯವಿ? ಹೌದಾ? ಮತ್ತೆ ಅಡಿಗೆ ಎಲ್ಲ ಆಗಿ ಊಟ ಆಯ್ತಾ? ಏನ್ ಮಾಡಿದ್ದೆ ಸಾಂಬಾರು? ತರಕಾರಿ ಸಾರಾ? ಅಯ್ಯೋಪ್ಪ ತರಕಾರಿ ಅಂತ ನೆನ್ಪಿಗೆ ಬಂತು ನೋಡು. ಇವತ್ತು ನಮ್ಮೂರು ಸಂತೆ ಇದ್ದಿದ್ದು. ನಾನು ಸಂತೆಗೆ ಹೋಗಿದ್ದೆ ಕಣವಿ. ಏನೇನೇ ಏನ್ ತಗೊಂಡ್ರು ದುಬಾರಿ, ಏನ್ ತಗೊಂಡ್ರು ದುಬಾರಿ. ಆ ಸುಲಿಯೋಕಾಳು ತಗೊಳಕ್ ಹೋದ್ರೆ ₹100 ಕೆಜಿ ಅಂತಿದಾವೆ. ಅಯ್ಯೋ! ಮತ್ತೆ ಆ ಟಮಾಟೆ ಹಣ್ಣು ಗೋಲಿ ಟಮಾಟೆ ಹಣ್ಣು ಕಣವಿ. ಅದೂನು ₹30 ಒಂದೂವರೆ ಕೆಜಿ ಅಂದ. ನನಗೂ ಕೇಳಿ ಕೇಳಿ ಸಾಕಾಗ್ಬಿಡ್ತು. ಈರುಳ್ಳಿ ನೋಡಿದ್ರೆ ₹50 ಕೆಜಿ. ಈರುಳ್ಳಿ ಎಲ್ಲ ತಗೊಂಬಂದು ಮನೆಯಲ್ಲಿ ಕುಯ್ದಾಗ ಬರೀ ಕೊಳ್ತೋಗಿರ್ತಾವ ಕಣವಿ ಅದ್ರೊಳಗೆ. ಅಯ್ಯೋ! ಏನ್ ತಗೋಬೇಕು, ಏನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಇಷ್ಟಿಷ್ಟೇ ಇರ್ತವೆ ಕಾಯಿಗಳು. ₹25 ಒಂದ್ ಕಾಯಿ. ಬೆಳ್ಳುಳ್ಳಿ ಬೆಲೆ ಕೇಳ್ದ ನೀನು? ₹320 ಕೆಜಿ. ಅದು ಯಾವ್ದಂತ ಸಣ್ಣ ಸಣ್ಣಗಿರ್ತವೆ. ದೊಡ್ಡ ದೊಡ್ಡ ಸೈಜಿನ್ ತಗೋಬೇಕು ಅಂದ್ರೆ ₹400 ಕಣೋ ಒಂದ್ ಕೆಜಿ. ಅಲ್ಲ ಕಣವಿ, ಈ ರೀತಿ ಎಲ್ಲ ದುಬಾರಿ ಆಗ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡೋದು ಅಂತ. ಅಬ್ಬಬ್ಬಬ್ಬಾ! ಸರ್ಕಾರ ಏನೋ ಎಲ್ಲದನ್ನೂ ದುಬಾರಿ ಮಾಡ್ತಾ ಇದೆ. ಆದ್ರೆ ರೈತರ ಬೆಲೆನೂ ಜಾಸ್ತಿ ಮಾಡಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ದಿನ ಕೂಲಿನೂ ಜಾಸ್ತಿ ಮಾಡಲ್ಲ. ಈ ತರಕಾರಿ ಬೆಲೆ ಎಲ್ಲ ದುಬಾರಿ ಮಾಡ್ಬಿಟ್ರೆ ಹೆಂಗಾಗ್ಬೇಕು ಹೇಳು ಜೀವನ, ಅಲ್ವೇ? ಮತ್ತೇನ್ ಗೊತ್ತಾ? ಬೀನ್ಸ್ ಕೇಳಿದ್ರೆ ₹80 ಕೆಜಿ, ನುಗ್ಗೆಕಾಯಿ ₹80 ಕೆಜಿ. ನಾನು 1,000 ದುಡ್ಡು ತಗೊಂಡೋಗಿದ್ದೆ ಕಣವಿ. ಬರೀ ₹60 ಉಳ್ಸ್ಕೊಂಬಂದೆ ನೋಡು. ಏನು ತಂದಿಲ್ಲ. ಬರೀ ಈರುಳ್ಳಿ ತಗೊಂಬಂದೆ, ಒಂದ್ 2, 3 ತರಕಾರಿ ತಗೊಂಬಂದೆ. ಅವರೆಕಾಯಿನೂ ಇತ್ತು. ₹60 ಕೆಜಿ ಅಂದ ಕಣವಿ. ಆದ್ರೆ ಅದ್ರೊಳಗೆ ಕಾಳೇ ಇರ್ಲಿಲ್ಲ. ಅದಕ್ಕೆ ನಾನಂತೂ ತಗೊಂಬಂದಿಲ್ಲ ಕಣವಿ. ಇಲ್ಲೂ ಅಷ್ಟೇ. ಇವ್ ₹40 ಆಲೂಗಡ್ಡೆ. ಅದೂನು ಏನ್ ಗೊತ್ತಾ? ಹೊಸ ಆಲೂಗಡ್ಡೆ ಅಂತಿಬಿಟ್ಟು ಬರೀ ಮಣ್ಣ್ ತುಂಬ್ಕೊಂಡಿರತ್ತೆ. ಅಪ್ಪ ಏನ್ ಮಾಡೋದು? ಈಗ ತಗೊಂಡ್ರೂ ವಿಧಿ ಇಲ್ಲ, ತಗೊಳ್ದೇ ಇದ್ರೂ ವಿಧಿ ಇಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ? ಆ ಕೋಳಿ ಮಾಂಸ, ಕುರಿ ಮಾಂಸ ಅದು ತಿನ್ನೋಣ ಅಂತ ಹೇಳಿದ್ರೆ ಅದು ಜಾಸ್ತಿ ರೇಟು. ಇದನ್ನ ತರಕಾರಿ ತಿನ್ನೋಣ ಅಂದ್ರೆ ಇದೂ ಜಾಸ್ತಿ ರೇಟು. ಹೆಂಗೋ ನಾವು ಬದುಕೋದು ಹಿಂಗಾದ್ರೆ? ಅಲ್ಲ ನಮ್ಮ ಪಾಡೇ ಹಿಂಗಾದ್ರೆ ಈ ದಿನ ಕೂಲಿ ಮಾಡೋರ್ ಪಾಪ ಹೆಂಗ್ ಬದುಕ್ತಿರ್ಬೋದು ಕಣವಿ, ಅಲ್ವೇ? ಅದ್ ಸರಿ, ನಿನ್ ಮಕ್ಳೆಲ್ಲ ಬಂದು ನಿನಗೆ ದುಡ್ಡು ಖರ್ಚಿಗೆ ಕೊಡ್ತಾರೋ ಇಲ್ವೋ? ನಿನ್ ದೊಡ್ಡ ಮಗ? ಅಯ್ಯೋ! ಹೌದೇನವಿ? ಅಯ್ಯೋ! ಮತ್ತೇನ್ ಎಲ್ಲರೂ ತಂದು ಹೆಂಡತಿ ಕೈಯಲ್ಲೇ ಕೊಡೋದಿವೆ? ಓಹೋ! ಮತ್ ಹಿಂಗಾದ್ರೆ ಹೆಂಗವಿ ನಿನ್ ಮನೆ ಸಂಸಾರ? ನೀನು ಏನ್ ಗೊತ್ತಾ? ನಿನ್ ಮಕ್ಳಿಗೆ ಸೊಸೆಂದ್ರಿಗೆಲ್ಲ ಕೂರ್ಸ್ಕೊಂಡು ಬುದ್ಧಿವಾದ ಹೇಳು. ನೋಡ್ರಪ್ಪ ಹಿಂಗೆಲ್ಲ ಸಾಮಾನ್ಗಳು ತರಕ್ಕೆ ಎಲ್ಲ ದುಬಾರಿ ಆಗಿದೆ. ನೀವು ಕೊಡೋ ದುಡ್ಡು ಮನೆ ಸಂಸಾರಕ್ಕೆ ಸಾಕಾಗಲ್ಲ ಅಂತೇಳ್ಬಿಟ್ಟು. ಇಲ್ಲದೇ ಇದ್ರೆ ನೀನೇ ಎಲ್ಲ ಮೈ ಮೇಲೆ ಇಟ್ಕೊಂಡು ಅವ್ರಿಗೇನ್ ಗೊತ್ತಾಗುತ್ತೆ ಹೇಳು? ಹಾ, ಅದಕ್ಕೆ ಹೆಂಗಿದ್ರು ನಮ್ಮಮ್ಮ ಮಾಡ್ಕೊತಾಳೆ ಅಂತೇಳ್ಬಿಟ್ಟು ದುಡ್ದಿದ್ ದುಡ್ಡೆಲ್ಲ ತಗೊಂಡ್ ತನ್ನ ಹೆಂಡ್ತಿಯರಿಗೆ ಕೊಡೋದು. ಹ್ಮ್. ನೀನ್ ದೊಡ್ಡ ಸೊಸೆ ಸುಂದರಿ ಬಂದ್ಲೇ? ಓಹ್! ಇಲ್ಲೇ ಇದ್ದಾಳಾ? ಹಾ. ಮತ್ತ್ಯಾರು ಬಂದಿದ್ರು? ಓಹ್! ಅವಳ ತವರು ಮನೆ ಎಲ್ಲ ನಿಮ್ ಮನೇಲೇ ಅಂತ ತಿಳ್ಕೊ. ಎಷ್ಟ್ ದಿನ ಇದ್ರು? ಓಹ್! ಹಂಗಾರೆ ನಿನ್ ದೊಡ್ಡ ಮಗ ಒಳ್ಳೆ ಆರೈಕೆ ಮಾಡಿ ಕಳ್ಸಿದ್ದಾನೆ? ಓಹ್! ಓಹ್! ನಿನಗೇನ್ ಇದೇ ಮಾಡಲ್ವೇ? ಥು, ಎಷ್ಟು ಸಂಕಟ ಆಗ್ತಿದೆ ಕಣವಿ ನನಗಿದೆಲ್ಲ ಕೇಳಿಸ್ಕೊಂಡು. ಅಲ್ಲ ಕಣವಿ, ಅದ್ ಹೆಂಗ್ ನೀನು ಸುಧಾರಿಸ್ಕೊಂಡು ಹೋಗ್ತಿದೀಯೋ ಏನೋ? ಹ್ಮ್. ಎಲ್ ನಿನ್ ಗಂಡ? ಆವಯ್ಯ ಅಂತೂ ದೇವ್ರ ಮನುಷ್ಯ. ಏನು ಅನ್ನಲ್ಲ. ಬರೀ ಅಮ್ಮ ಗಂಡ ಕುತ್ಕೊಂಡಿರ್ತಾನ ಅಷ್ಟೇ ಅಲ್ವೇ? ಏನು ನೋಡವ್ವ ನಿನ್ ಮನೆ ಸಂಸಾರ ನೀನ್ ಹೆಂಗಾದ್ರೂ ಒಂದ್ ಸ್ವಲ್ಪ ನಿಭಾಯಿಸ್ಕೊಂಡು ಜವಾಬ್ದಾರಿಯಿಂದ ಹೋಗು. ಆಯ್ತು. ಮಡಗ್ಲೆ ಫೋನು. ನಾಳೆ ಮತ್ ಮಾಡ್ತೀನಿ. ಆಯ್ತೇನವಿ? ಹ್ಮ್. ಹ್ಮ್, ಹ್ಮ್, ಹ್ಮ್. ನೆನ್ಪಿದೆ, ನೆನ್ಪಿದೆ. ಹ್ಮ್, ಹ್ಮ್. ಸರಿ, ಸರಿ ಕಣವಿ. ಮಡಗ್ಲೇ? ಹ್ಮ್.